ನಂಜನಗೂಡು ಪಟ್ಟಣದ ದಳವಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಗೂ ಪ್ರಶಾಂತ ವಾತಾವರಣದಲ್ಲಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯೋಗ ಹಬ್ಬವಾಗಿ ಸಂಭ್ರಮದಿಂದ ಮಕ್ಕಳು ಶಿಕ್ಷಕರು ಯೋಗ ಮಾಡುವುದರ ಮೂಲಕ ಆಚರಿಸಿದರು. ಯೋಗಾಭ್ಯಾಸವನ್ನು ಮಕ್ಕಳಿಗೆ ಶಾಲೆಯ ದೈಹಿಕ ಶಿಕ್ಷಕ ಹಾಗೂ ಯೋಗ ಶಿಕ್ಷಕರಾದ ನಾಗೇಶ್ ನಾಯಕ್ ಅವರು ವೃಕ್ಷಾಸನ, ಪಾದಹಸ್ತಾಸನ, ಅರ್ಧಚಕ್ರಾಸನ ಮೊದಲಾದ ಹಲವು ಯೋಗಗಳನ್ನು ಮಕ್ಕಳಿಗೆ ಅಭ್ಯಾಸಿಸಿದರು. ಮಕ್ಕಳು ಬಹಳ ಖುಷಿಯಿಂದ ಉಲ್ಲಾಸಿತರಾಗಿ ಯೋಗಗಳನ್ನು ಅಭ್ಯಾಸ ಮಾಡಿದರು. ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲೀಲಾವತಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಯೋಗ ಮಾಡುವುದು ಎಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯ ತನಕ ಯೋಗಾಭ್ಯಾಸವನ್ನು ಮಾಡಬಹುದೆಂದರು. ಬಾಲ್ಯದಿಂದಲೇ ಯೋಗಾಭ್ಯಾಸವನ್ನು ಕಲಿಯುವುದು, ಅಭ್ಯಾಸ ಮಾಡುವುದು ತುಂಬ ಒಳ್ಳೆಯದು. ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ಯೋಗ ಬಲ್ಲವನಿಗೆ ರೋಗವಿಲ್ಲ. ಬೆಳಿಗ್ಗೆ ಸಂಜೆ ಯೋಗ ಮತ್ತು ಧ್ಯಾನ ಮಾಡುವುದು ತುಂಬ ಉಪಯೋಗಕಾರಿಯಾಗಿದೆ. ಮಕ್ಕಳು ಯೋಗವನ್ನು ಕಡ್ಡಾಯವಾಗಿ ಪ್ರತಿದಿನ ಅಭ್ಯಾಸ ಮಾಡಬೇಕು ಎಂದು ಹೇಳಿದರು. ಸರ್ ಹೇಗೆ ಮಾಡ್ತಾರೆ ಮಾಡಿ. ಮಾಡಿ 3 ಸಾರಿ ಮಾಡಬೇಕೆಲ್ಲ ನಿಧಾನ ಕೈ ಮೇಲೆ ಬರಲಿ. ಫಸ್ಟಿಗೆ ಕೈ ಹಸ್ತ ನಿಲ್ಕೊಂಡ ಕೈ ಸ್ಟ್ರೈಟ್ ಮೇಲೆ ಹೋಗಿರ್ಲಿ ಒಂದೇ ರೀತಿಯಾಗಿ. ಆಮೇಲೆ ಬಸ್ಲಿಕ್ಕಲ್ಲಿ ಕಿವಿಯಿಂದ ಕರೆಕ್ಟಾಗಿ ಸೈಡ್ ಬರ್ತೀನಿ. ಹೀಗೆ ನೋಡಿ.